ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾನು ಬ್ಲಾಗ್ಗಳ ಬಗ್ಗೆ ಆಗಲಿ ಡಯಟ್ ಬಗ್ಗೆ ಆಗಲಿ ಯಾವುದೂ ಮಾತಾಡ್ತಾ ಇಲ್ಲ. ಸೊ ಒಬ್ಬರಿಗೆ ನಾನು ಒಂದು ಮಾತು ಹೇಳಬೇಕು. ಒಬ್ಬರಿಗೆ ಅಂತಂದರೆ ನನಗೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಒಂದು ವಿಷಯನ ಹೇಳಬೇಕು. ಹಾಗೆ ನನ್ನ ಕಡೆಯಿಂದ ನಾನು ಒಂದಷ್ಟು ಮಾತುಗಳನ್ನ ಮಾತಾಡಬೇಕು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ. ದಯವಿಟ್ಟು ನನ್ನನ್ನು ಇಷ್ಟಪಡೋರಾಗಿರ್ಬೋದು, ನಮ್ಮ ವಿಡಿಯೋನ ಲೈಕ್ ಮಾಡೋರಾಗಿರ್ಬೋದು, ದಯವಿಟ್ಟು ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಸ್ವಲ್ಪ ನನ್ನ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡೋರು, ಇಲ್ಲಾಂತಂದರೆ ಯಾವಾಗಲೂ ಏನಾದರೂ ಒಂದು ಬ್ಯಾಡ್ ಕಮೆಂಟ್ ಹಾಕಬೇಕು ಅಂತಲೇ ಹಾಕೋರು ಲಾಸ್ಟ್ವರೆಗೂ ನೋಡಿ, ಸ್ವಲ್ಪ ನಿಮಗೂ ಅರ್ಥ ಆಗುತ್ತೆ. ಓಕೆನಾ? ಸೊ ನಾನು ಇಷ್ಟು ದಿನದವರೆಗೂ ನಾನು 1-2 ಕಮೆಂಟ್ಗೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಇನ್ನೊಂದು, ನನ್ನ ಚಾನಲ್ ಬಂದ್ಬಿಟ್ಟು ಡಯಟ್ ಚಾನಲ್ ಇರುತ್ತೆ. ಸೊ ನಾನು ಹೇಗೆ ವೆಯ್ಟ್ ಲಾಸ್ ಆಗ್ತೀನಿ ಏನು ಅನ್ನೋದ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ. ಕೆಲವೊಂದು ಟೈಮ್ ಆಗಲ್ಲ, ಕೆಲವೊಂದು ಟೈಮ್ ಗಿವ್ ಅಪ್ ಮಾಡಿಬಿಡ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಗಿವ್ ಅಪ್ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ಅದು ನಾನು ನಿರ್ಭಯವಾಗಿ ನಿಮ್ಮ ಮುಂದೆನೇ ಒಪ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರ ಮುಂದೆನೂ ಯಾಕೋ ಫ್ರೆಂಡ್ಸ್ ಆಗ್ತಾ ಇಲ್ಲ, ಯಾಕೋ ಸ್ನೇಹಿತರೆ ಆಗ್ತಾ ಇಲ್ಲ, ಸೊ ಈ ಥರ ಆಯಿತು, ಈ ಥರ ಆಯಿತು, ಈ ಥರ ಪ್ರಾಬ್ಲಮ್ ಆಗಿತ್ತು, ಈ ಥರ ಆಗಿತ್ತು, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಈ ಥರ ಆಗ್ತಿದೆ ಅಂತ. ನಾನು ಏನಕ್ಕೆ ಸ್ಟಾಪ್ ಮಾಡಿ ಮತ್ತೆ ನಂಗೆ ಸುಮಾರು ಸಲ ಅನಿಸಿದ್ದುಂಟು, ಅಯ್ಯೋ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಮತ್ತೇನು ಅಂತ. ಸುಮಾರಷ್ಟು ಜನ ಹೇಳ್ತಾರೆ, ನಾನು 10 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ. ನಾನು ಈಗ ಲಾಸ್ಟ್ 1.5 ಇಯರಿಂದ ಒಂದು 1 ಇಯರ್ 1.5 ಇಯರಿಂದ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ 70 ದಾಟಕ್ಕೆ ಆಗ್ತಾ ಇಲ್ಲ ಅಂತ ನಾನು ಕೂಡ ಆ ಕ್ಯಾಟಗಿರಿಯಲ್ಲೇ ಇದ್ದೀನಿ. ಈಗ ಸ್ವಲ್ಪ ಮೋಟಿವೇಶನ್ ತಗೊಂಡು 75ಇಂದ ಸ್ವಲ್ಪ 73 ಹತ್ರ ಆಸ್ಪಾಸ್ ಬಂದಿದ್ದೀನಿ. ಇನ್ನೂ ಕೂಡ ಚೆನ್ನಾಗಿ ಮಾಡ್ತೀನಿ, ಹಾಗೆ ಹಾಕ್ತೀನಿ. ಓಕೆನಾ? ಸೊ ಈ ಮಧ್ಯದಲ್ಲಿ ಕೆಲವ್ರು ಕಡ್ಡಿ ಅಲ್ಲಾಡ್ಸಕ್ ಬರ್ತಾರೆ. ನಮ್ಗೆ ನಿಜ ಕೆಟ್ಟದಾಗೆಲ್ಲ ಬೈಯಕ್ಕೆಲ್ಲ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಮಾತಾಡೋಳು ನನ್ಗೆ ಅದೆಲ್ಲ ಬರಲ್ವಾ? ಬಟ್ ನನಗೆ ಅಂತ ಒಂದು ವ್ಯಕ್ತಿತ್ವ ಇದೆ. ಅದು ನನ್ನ ಪ್ರೀತಿ ಮಾಡೋ ಜನರ ಮುಂದೆ ನನ್ನ ಕಳ್ಕೊಳ್ಳಲ್ಲ. ಓಕೆನಾ? ಸೊ ನೀವು ಯಾವ ಥರ ಮಾತಾಡ್ತೀರೋ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು. ಸೊ ಯಾರೋ ಒಬ್ರು ಅಂಜಲಿ 143 ಅಂಜು ಅಂತ ಒಬ್ರು ಇದ್ದಾರೆ. ಓಕೆನಾ? ಅವ್ರದ್ದು ಕಮೆಂಟ್ಸ್ ಎಲ್ಲ ಇಲ್ಲ, ಒಂದೊಂದಾಗಿ ಹಾಕ್ತೀನಿ ನೋಡಿ. ಇವತ್ತು ನಾನು ನೋಡಿದೆ, ನಿನ್ನೆ ಮಾಡಿದ್ದಂತಹ ವ್ಲಾಗ್ಗೆ ನಾನು ಮೊಟ್ಟೆಗಳನ್ನ 2 ಡೇಸ್ ನಾನು ಹಾಕಿರೋದು, ಒಂದೇ ದಿನದ್ದು ಕೂಡ ಅಲ್ಲ. ನಾನು ಹೇಳಿದ್ದೀನಿ, ಹೋಲ್ ಎಗ್ಸು 3 ತಿಂದರೂ ಕೂಡ ಏನೂ ಆಗಲ್ಲ. ಅದು ತಿನ್ನಬೇಕು ಸ್ನೇಹಿತರೆ, ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ ಕೆಲವ್ರು ತಿನ್ನಲ್ಲ. ನನಗೆ ಇಷ್ಟ, ನಾನು 3 ಎಗ್ಸು ಹೋಲ್ ಎಗ್ಸ್ ನನಗೆ ಬರೀದು ಅದು ತಿನ್ನೋದಕ್ಕೂ ಆಗಲ್ಲ ಸ್ನೇಹಿತರೆ. ನಾನು ಅದ್ರ ಸಮೇತನೇ ನಾನು ಮೊಟ್ಟೆ ತಿನ್ನೋದು ಅಂತ ಕೂಡ ನಾನು ಸುಮಾರು ಸಲನೂ ಹೇಳಿದ್ದೀನಿ. ಸೊ ಅದಕ್ಕೆ ಅವ್ರು ಕಮೆಂಟ್ ಮಾಡಿದ್ದಾರೆ, ಏನಪ್ಪ ಅದು ಎಮ್ಮೆ ಅಷ್ಟು ಎಲ್ಲೋ ಪಾಟು ತಿನ್ಬೇಡ ಎಮ್ಮೆ ಅಂತ. ಏನಪ್ಪ ಇದು, ತುಂಬ ಬೇಜಾರಾಯಿತು ನೋಡ್ಬಿಟ್ಟು. ಏನು ಎಮ್ಮೆ ಗಿಮ್ಮೆ ಅಂತಾರಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ಕಮೆಂಟ್ ಮಾಡಿದೆ. ನಾನು ಮಾಡಿದ್ದೀನಿ, ಅದಕ್ಕಿನ್ನೂ ರಿಪ್ಲೈ ಬಂದಿಲ್ಲ. ಬಂದರೆ ಕೂಡ ಅದನ್ನು ಕೂಡ ಹ್ಯಾಡ್ ಮಾಡ್ತೀನಿ ನೋಡಿ, ಅವ್ರು ಏನು ಮಾಡಿರ್ಬೋದು ಅಂತ ಕೂಡ. ಆಮೇಲೆ ಅವ್ರ ಚಾನಲ್ ನೋಡೋಣ. ಇಷ್ಟೆಲ್ಲ ಬೈತಾ ಇದ್ದಾರಲ್ವ, ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಓಕೆ ಅಂತ ನನ್ನ ಚಾನಲ್ ನೋಡೋಕೆ ಹೋದರೆ ನೋ ಸಬ್ಸ್ಕ್ರೈಬರ್ಸು. ಅದ್ರ ಕೆಳಗಡೆ ನೋಡ್ತೀನಿ, ಈಗ ಆವಾಗ 1 ಮಂತ್ಸ್ಗೊಂದ್ಸಲ 1 ವೀಕ್ಗೊಂದ್ಸಲ ಒಂದು 3-4 ಮೆಸೇಜ್ ಮಾಡಿದ್ದಾರೆ. ಪ್ರತಿಯೊಂದನ್ನು ನನ್ನನ್ನು ಬೈಕೊಂಡೇ ಮಾಡಿರೋದು. ಮಾನ ಮರ್ಯಾದೆ ಇಲ್ಲ, ನಿನ್ನ ಜನ್ಮಕ್ಕೆ ಅಂತ ಒಂದು ಕಮೆಂಟು. ಆಮೇಲೆ ನಿನ್ಗೆ ಯಾವಾಗಲೂ ಏನಾದರೂ ಒಂದು ನೋವು ಬಂದ್ಬಿಡುತ್ತೆ ಬಿಡು ಗಬ್ಬು, ಎಂತೆಂಥ ವರ್ಡ್ಸ್ ಯೂಸ್ ಮಾಡಿದ್ದಾರೆ ನೋಡಿ, ಅದೊಂದಾಯ್ತಾ. ಆಮೇಲೆ ಇನ್ನೂ ಏನು, ನಾನು ಹೇರ್ ಗ್ರೋತ್ ಬಗ್ಗೆ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನೇನು ಫೇಕಾಗಿ ಜಡೆ ಹಿಡ್ಕೊಂಡು ತೋರಿಸಿಲ್ಲ. ನಂದು ಫಸ್ಟ್ ಇಷ್ಟಿತ್ತು ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಬೆಳೆದಿದೆ ಅಂತ ಕೂಡ ಹೇಳಿದ್ದೀನಿ. ಅದಕ್ಕೇನು ಮಾಡೋಳೆ, ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯಾ ಬಿಡು ನೀನು, ನಿನ್ನ ಮುಖಕ್ಕೆ ಈ ಥರ ಎಲ್ಲ ಮಾತಾಡ್ತಾರ. ನಿಜವಾಗ್ಲೂ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಿಮಗೇನೆ ನಾನು ಅದು ಒಂದು ಕೂಡ ಪಾಸಿಟಿವ್ ಇಲ್ಲ. ಇವಾಗ ನೀವು ಒಂದು 10 ಪಾಸಿಟಿವ್ ಮಾಡಿ ನನ್ನನ್ನು ನೋಡಿ, ನಿಮಗೆ ಇವ್ರು ಏನು ಮಾಡ್ತಾ ಇಲ್ಲ, ಸಾಧನೆ ಮಾಡ್ತಾ ಇಲ್ಲ, ಇವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ಏನೋ ಬೇಜಾರಾಗಿ 1-2 ಕಮೆಂಟ್ ಆದರೆ ನಾನು ಒಪ್ಕೊತೀನಿ. ಈ ಅಮ್ಮ ಬಂದಿರೋದೇ ನನ್ನ ವೀಡಿಯೋಸ್ ನೋಡಿ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಬಂದಿದ್ದಾರೆ. ಓಕೆನಾ? ನಾನು ಯಾವಾಗಲೂ ಅಷ್ಟೇ, ಒಬ್ಬರಿಗೆ ನನ್ನ ವ್ಯಕ್ತಿತ್ವ ಎಂಥದ್ದು ಅಂತಂದರೆ, ನಾನು ಯಾರಿಗೇ ಆಗಲಿ ಹೋಗೆ ಬಾರೆ ಅಂತ ತುಂಬ ಕ್ಲೋಸ್ ಸರ್ಕಲ್, ರಿಲೇಟಿವ್ಸ್, ಒನ್ಸ್ ನನ್ನ ಬೆಸ್ಟೀಸು, ನಂಗೆ ತುಂಬ ಹತ್ತಿರದವ್ರಿಗೆ ಮಾತ್ರನೇ ಆ ಥರ ಹೋಗೆ ಬಾರೆ ಅಂತ ಕರೆಯೋದು. ಓಕೆನಾ? ಒಂದಾಯಿತು. ನನ್ನ ಮಕ್ಕಳಿಗೂ ಸಮೇತ
ಅವರ ಏಜ್ ಅವ್ರಿಗೂ ಕೂಡ ನಿಮಗೆ ತುಂಬ ಕ್ಲೋಸು ಕಂಫರ್ಟ್ ಅಂದರೆ ಮಾತ್ರನೇ ಹೋಗು ಬಾ ಅಂತ ಮಾತಾಡಿಸ್ಬೇಕು. ಅದು ಬಿಟ್ಟು ನಿನಗಿಂತ 1 ವರ್ಷ ದೊಡ್ಡವರಾದರೂ ಕೂಡ ಹೋಗಿ ಬನ್ನಿ ಅಂತಾನೆ ಮಾತಾಡಬೇಕು ಅಂತ ಇವತ್ತಿನವರೆಗೂ ಈಗಿನವರೆಗೂ ಈ ಕ್ಷಣದವರೆಗೂ ನಾನು ಕಲ್ಸ್ಕೊಟ್ಟಿದ್ದೀನಿ. ನನ್ನ ಮಕ್ಕಳನ್ನ ಅಷ್ಟು ಜನ ಹೊಗಳ್ತಾರೆ, ನೀನು ಕಲಿಸಿರೋ ಬುದ್ಧಿ ಸೂಪರ್ ಮೇನು ಅಂತ ನನ್ನ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ. ನಿಮಗೆ ಗೊತ್ತಾ ಅಂಜಲಿ ಅವರೇ? ನಿಮಗೆ ಗೊತ್ತಿಲ್ಲ, ಯಾಕೆಂದ್ರೆ ನಿಮಗೆ ಮರ್ಯಾದೆ ಕೊಡೋದೇ ಬರಲ್ಲ. ಹೋಗಿ ಬಾರಿ ಏನದು ನೀನ್ ಜನ್ಮಕ್ಕೆ ಅಂತಲ್ಲ ಬೈದಿದ್ದೀರಲ್ವಾ? ನಿಮ್ಮ ಅಪ್ಪನ ಮನೆದೇನಾದ್ರೂ ನಾನು ತಿಂತಾ ಇದ್ದೀನಾ? ಇಲ್ಲ ನಿಮ್ಮ ಗಂಟೆ ಏನಾದ್ರೂ ನಾನು ಬಂದು ತಿಂತಾ ಇದ್ದೀನಾ? ನನ್ನ ಮನೆ ಊಟ, ನನ್ನ ಮನೆ ಇದು. ನಾನೇನೋ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ. ಯೂಟ್ಯೂಬ್ ಅಂತೂ ಯಾರಪ್ಪನ ಮನೆದು ಅಲ್ವಲ್ವಾ? ನಾನೇನೋ ನನ್ನ ಪಾಡಿಗೆ ನಾನು ಸ್ವಲ್ಪ ಏನೋ ಒಂದು ಯೂಟ್ಯೂಬ್ ಮಾಡ್ಕೋಬೇಕು, ಏನೋ ನನ್ನಿಂದ ಆದಷ್ಟು ನಾನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಇದ್ರೆ ನೋಡಿ, ಕಷ್ಟ ಆದರೆ ವಿಡಿಯೋಗೆ ಬರಬೇಡಿ. ನನ್ನ ಚಾನಲ್ನೇ ಈ ಬ್ಲಾಕ್ ಮಾಡೋ ಅಂಥದ್ದೊಂದು ಆಪ್ಷನ್ ಇದ್ರೆ ಬ್ಲಾಕ್ ಮಾಡಿ ಬಿಸಾಕಿ. ಯಾರು ಬೇಡ ಅಂದ್ರು. ನೀವು ಯಾರು ನನ್ನನ್ನು ಬಂದು ಬೈಯೋದಕ್ಕೆ? ನಿಮಗೇನು ಅಧಿಕಾರ ಇದೆ ನನ್ನನ್ನು ಅನ್ನೋದಕ್ಕೆ? ನಿನ್ನ ಜನ್ಮಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ನಾನೇನು ನೋಡಿ ಮೈ ತುಂಬ ಬಟ್ಟೆ ಹಾಕೊಂಡಿದ್ದೀನಿ, ಓಕೆನಾ? ಲಕ್ಷಣವಾಗಿ ಕಾಣಿಸ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಮನಸ್ಸಿರೋದ್ರಿಂದ ಲಕ್ಷಣವಾಗಿ ಕಾಣಿಸ್ತೀನಿ. ಯಾವಾಗಲೂ ನಗ್ನೊಕ್ಕೊಂಡು ಮಾತಾಡ್ತೀನಿ. ಬಾಯಿ ಬಡಿಕೆ ಅಂತಂದ್ರೆ ಈ ಕಾಲದಲ್ಲಿ ಬಾಯಿ ಇಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ? ನೀವೇ ಹೇಳಿ ಮಿಸ್ಸಸ್ ಆರ್ ಮಿಸ್ಟರ್ ಅಂಜಲಿ ಅವರೇ. ನಿಮ್ಗೆ ಗೊತ್ತಿದ್ರೆ ನೀವು ಹೇಳಿ. ಇವರೇ ಅಂತಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳೋದು ನನ್ನ ಬಗ್ಗೆನೇ ಅಂತಂತಲ್ಲ. ಯಾರಿಗೇ ಆಗಲಿ ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಆದರೆ ನೋಡಿ, ಇಲ್ವಾ ದಯವಿಟ್ಟು ಅದರಿಂದ ಆಚೆಗೆ ಬಂದ್ಬಿಡಿ. ನಿಮ್ಗೆ ಏನಾದರೂ ಹೇಳಬೇಕು ಅಂತಂದರೆ ಅದನ್ನ ಒಳ್ಳೆ ವಿಧದಲ್ಲಿ ಹೇಳಿ, ಓಕೆನಾ? ಈಗ ನೀವು ಆ ಥರ ಎಮ್ಮೆ ಎಲ್ಲೋ ಅಷ್ಟೊಂದು ತಿನ್ನಬೇಡ ಅಂತ ಹೇಳೋದಕ್ಕಿಂತ ಎಲ್ಲೋ ಪಾಟ್ ಅಷ್ಟೊಂದು ತಗೋಬಾರ್ದು ಅಂತ ಹೇಳಿದ್ರು ಕೂಡ ನನಗೇನು ಬೇಜಾರಾಗಲ್ಲ. ನನಗೆ ಎಷ್ಟೋ ಸಲ ಗಿವ್ ಅಪ್ ಕೊಟ್ಟಾಗ ಪಾಪ ಎಷ್ಟೋ ಜನ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಆಗಲ್ಲ, ಬಿಟ್ಬಿಡಿ, ನಿಮ್ಮಿಂದ ಆಗಲ್ಲ, ಯಾಕೆ ಸುಮ್ಮನೆ ಎಷ್ಟೋ ಜನ ಹೇಳಿದ್ದಾರೆ. ಅದು ಅವ್ರಿಗೆ ಬೇಜಾರಾಗಿ ಹೇಳಿರ್ತಾರೆ ಅಂತಾನೆ ನಾನು ಅವ್ರ ಪ್ಲೇಸಲ್ಲಿ ಇದ್ದು ನಾನು ಯೋಚನೆ ಮಾಡಿ ಇದು ಮಾಡಿದ್ದೀನಿ, ಓಕೆನಾ? ಬಟ್ ನೀವು ಬಂದ್ಬಿಟ್ಟು ನನ್ಗೆ ಈ ಥರ ಎಲ್ಲ ಕಮೆಂಟ್ಸ್ ಹಾಕೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು? ನನ್ನ ಗಂಡನೇ ನನ್ನನ್ನು ಬೈಯಲ್ಲ ಕಣ್ರಿ. ಆ ಥರ ನೀವು ಯಾರ್ರಿ ನನ್ನನ್ನು ಬೈಯೋಕ್ಕೆ? ನೀವು ಹೇಳಿ. ನನ್ಗೆ ನಿಜ ನಗು ಬರ್ತಾ ಇದೆ, ಒಂದು ಕಡೆ ಕೋಪ ಬೇರೆ, ಫ್ರಸ್ಟ್ರೇಷನ್ ಬೇರೆ. ಹೆಂಗಿದ್ದೆ ಗೊತ್ತಾ? ಹೆಂಗೋ ಇದ್ದೆ. ನೀಟಾಗಿ ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಸ್ವಲ್ಪ ಕ್ರೀಮ್ ಹಾಕೊಂಡು ರೆಡಿಯಾಗಿ ಬಂದಿದ್ದೀನಿ ನಿಮ್ಮನ್ನ ಬೈಯೋದಕ್ಕೆ. ನೋಡಿ ಏನು ಪರಿಸ್ಥಿತಿ ನಂದು. ಯಾಕೆ ಬೈಸ್ಕೋಬೇಕು ನೀವು ಯಾಕೆ ನನ್ನನ್ನು ಅನ್ಬೇಕು, ನಾನು ಯಾಕೆ ನಿಮ್ಮನ್ನು ಅನ್ಬೇಕು? ನಾನು ನಿಜ ಒಂದು ಕಮೆಂಟ್ ಬಿಡು ಏನೋ ಹಾಕಿದ್ದಾರೆ ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ಅವ್ರ ಚಾನಲ್ಗೆ ಹೋದ್ರೆ ನೋ ಸಬ್ಸ್ಕ್ರೈಬರ್ಸ್ ಒಂದು ಇದಿರುತ್ತಲ್ಲ, ಏನಪ್ಪ ಅದು ಅವ್ರದ್ದೊಂದು ಲೋಗೋ ಇರುತ್ತಲ್ಲ, ಅಲ್ಲೋಗಿ ನೋಡ್ತೀನಿ ಬರೀ 3-4 ಕಮೆಂಟ್ಸಲ್ಲಿ ನಾನು ಬೈದಿರೋದು. ನಾನು ಏನಮ್ಮ ಅಂತ ತಪ್ಪು ಮಾಡಿದ್ದೀನಿ ನಿಮಗೆ? ನಿಮ್ಮ ಮನೇಲಿ ಬಂದು ಏನಾದರೂ ನಿಮಗೆ ತಂದಿಕ್ಕಿ ಜಗಳ ಮಾಡಿದ್ದೀನ? ಇಲ್ಲ ನಿನಗೂ ನನಗೂ ಏನಾದರೂ ಹಳೇ ದ್ವೇಷನ? ನೋಡಿ ನನಗೆ ಇಲ್ಲಿ ಕೂಡ ನಿನಗೂ ಅನ್ನೋದು ಕೂಡ ಬೇಜಾರಾಗ್ತಿದೆ, ಓಕೆನಾ? ನಾನು ನಿಜ ನನ್ನ ವ್ಯಕ್ತಿತ್ವದ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ನನ್ನ ವ್ಯಕ್ತಿತ್ವದ ಬಗ್ಗೆ ನನಗೆ ತುಂಬ ಖುಷಿ ಇದೆ. ನಾನೇ ಹೇಳ್ಕೊತೀನಿ. ಕೆಲವೊಂದು ಸಲ ನನ್ನನ್ನು ನಾನು ನೋಡ್ಕೊಂಡಾಗ ತುಂಬ ಪ್ರೌಡ್ ಫೀಲ್ ಆಗ್ತೀನಿ. ಯಾಕೆ ಗೊತ್ತಾ? ಗೊತ್ತೋ ಗೊತ್ತಿಲ್ದಿರೋನೋ ನಾನು ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ. ಗೊತ್ತೋ ಗೊತ್ತಿಲ್ದಿರೋನೋ ಅವರ ವಿಷಯಗಳನ್ನ ತಿಳ್ಕೊಂಡು ಅವ್ರ ವೀಕ್ನೆಸ್ ಪಾಯಿಂಟ್ಗಳನ್ನ ಹೊಡೆಯೋಳಲ್ಲ. ಗೊತ್ತೋ ಗೊತ್ತಿಲ್ದಿರೋನೋ ಒಬ್ಬರ ಮನಸ್ಸಿಗೆ ನೋಯ್ಸಕ್ಕೆ ಹೋಗಲ್ಲ. ಅಂತಂದ್ರೆ ಅವ್ರು ನನ್ನ ಹತ್ರ ಕೆಲವೊಂದು ಹೇಳ್ಬಾರ್ದನ್ನು ಕೂಡ ಏನಾದರೂ ಅಂದ್ಬಿಟ್ರು ಕೂಡ ಸಡನ್ನಾಗಿ ನಾನು ಈ ಮಾತು ಅಂತಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಾನು ತುಂಬ ರಿಟರ್ನ್ ತೊಗೊಂಡಿದ್ದೀನಿ. ನನ್ನ ರಿಲೇಟಿವ್ಸಲ್ಲೇ ಕೆಲವೊಬ್ರು ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಅವ್ರು ನನ್ನ ಹೆಂಗೆ ಅಂದ್ಬಿಡ್ತಾರೆ ಗೊತ್ತಾ? ಏನೇನೋ ಅಂದ್ಬಿಡ್ತಾರೆ, ತುಂಬ ನೋವಾಗುತ್ತೆ ಮನಸ್ಸಿಗೆ. ಬಟ್ ಅವ್ರು ನಮ್ಮ ರಿಲೇಟಿವ್ಸ್, ಮೂಗಿರೋವ್ರಿಗೂ ನೆಗಡಿ ತಪ್ಪಲ್ಲ. ನಾಳೆ ಅವ್ರು ನಮ್ಮ ಮುಖ ನೋಡಬೇಕು, ನಾವು ಅವ್ರ ಮುಖ ನೋಡಬೇಕು ಅಂತ ಎಷ್ಟೋ ಒಂದನ್ನು ನಾನು ಸೆಲ್ಫ್ ರೆಸ್ಪೆಕ್ಟ್ ಇದೆ ನನಗೆ, ಇಲ್ಲ ಅಂತಂದಿಲ್ಲ. ಕೆಲವೊಂದ್ಸಲ ಅವ್ರು ನಮಗೆ ಬೇಕು, ಅವ್ರು ತುಂಬ ಒಳ್ಳೆಯವರು. ಬಟ್ ಅವ್ರು ಸ್ಟ್ರೈಟ್ ಫಾರ್ವರ್ಡಿಂದ ಏನಾಗುತ್ತೆ, ಅವ್ರ ಮಾತುಗಳು ನಂಗೆ ಸ್ವಲ್ಪ ನೋವಾದಾಗ ಬಿಡು, ಅವ್ರು ಇರೋದೇ ಹಾಗೆ, ಒಂದು ನಾವು ಅವ್ರನ್ನ ಚೇಂಜ್ ಮಾಡಬೇಕು, ಇಲ್ಲ ನಾವು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಅದು ನನ್ನ ರಿಲೇಟಿವ್ಸು, ಅಂದರೆ ನನ್ನ ರಕ್ತ, ನನ್ನ ಸಂಬಂಧ, ಆ ಥರವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬೇಕು. ಜನ ಬೇಕು ಅಂದರೆ ಆ ಥರ ಇರಬೇಕು. ನಾನು ಅಷ್ಟು ಒಳ್ಳೆ ವ್ಯಕ್ತಿ. ನಾನು ಒಬ್ಬರು ಈಗ ಅವ್ರು ನನ್ನನ್ನು ಅಂದರು, ಅವ್ರಿಗೆ ಹೆಂಗಾದ್ರೂ ಆಗಲಿ ರಿಪ್ಲೈ ಕೊಟ್ಬಿಡ್ಬೇಕು, ಅವ್ರಿಗೆ ಏನೇ ಆಗಲಿ ರಿಪ್ಲೈ ಕೊಡಬೇಕು ಅನ್ನೋದೇ ಇಲ್ಲ. ಟೈಮ್ ಬರುತ್ತೆ, ದೇವ್ರು ನೋಡ್ತಾ ಇರ್ತಾನೆ, ಆ ಥರನೇ ಥಿಂಕ್ ಮಾಡಿ ಬಿಟ್ಬಿಡ್ತೀನಿ. ಒಂದು ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ಇದು ಮಾಡ್ತೀನಿ, ಅಷ್ಟು ಬಿಟ್ರೆ
ಇದು ಮಾಡಲ್ಲ. ನಾನು ಕಮೆಂಟ್ ಪ್ರತಿಯೊಂದು ಕಮೆಂಟ್ ಓದ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಕಮೆಂಟ್ನು ನನ್ನ ಮಕ್ಕಳ ಮುಂದೆ ಓದಿ ತೋರಿಸ್ತೀನಿ, ನನ್ನ ಗಂಡಂಗೆ ತೋರಿಸ್ತೀನಿ. ನೋಡು ಬೇಬಿ ನಾನು ಅವ್ರು ನನಗೆ ಕರೆಯೋದು, ನೋಡು ಬೇಬಿ ಹೆಂಗೆಲ್ಲ ಕಮೆಂಟ್ ಮಾಡಿದ್ದಾರೆ ನೋಡಿ, ಎಷ್ಟು ಪಾಸಿಟಿವ್. ಅವ್ರು ಬೈತಾ ಇರ್ತಾರೆ ಯಾವಾಗಲೂ ಸರಿ. ನಮ್ಮ ಮನೇಲೆ ನಾನು ಯಾವಾಗಲೂ ಹೇಳಲ್ವಾ, ಮಾಡಿ ಮಾಡಿ ಬಿಟ್ಬಿಟ್ರೆ ನಿನ್ಗೆ ಉಗಿತಾರೆ ಹೋಗು ಎಷ್ಟೊಂದು ಇದು ಮಾಡ್ತಾರೆ. ಆ ಟೈಮಲ್ಲಿ ಅವ್ರು ಆ ಥರ ಅಂದಿದ್ದ ದಿವಸ ನಾನು ರೀಸ್ಟಾರ್ಟ್ ಮಾಡಿದಾಗ ಫುಲ್ ಆ್ಯಂಡ್ ಫುಲ್ ಪಾಸಿಟಿವ್ ಬಂದಿರುತ್ತೆ. ನಾನು ಹಿಂಗೆ ಸ್ವೈಪ್ ಮಾಡಿ ಮಾಡಿ ಗರ್ವದಿಂದ ತೋರಿಸ್ತೀನಿ ಗೊತ್ತಾ. ನೋಡ್ಬೇವಿ ಹಿಂಗೆ ಬಂದಿದೆ ನನ್ನ ಮೆಸೇಜಸ್ಸು, ಒಂದು ನೆಗೆಟಿವ್ ಬಂದಿಲ್ಲ. ನೋಡಿ ನೀನು ಹಿಂಗೆ ಅಂದಲ್ಲ ಅಂತ ನಾನು ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀನಿ. ಹಂಗಿರ್ಬೇಕು. ಅವ್ರು ಅಷ್ಟು ಸಪೋರ್ಟು. ಏನೇವೇನೋ ಈ ರೇಂಜ್ಗೆಲ್ಲ ಫುಲ್ ಇದಿದೆ, ಸೂಪರ್ ಬಿಡಮ್ಮ ನೀನು, ಸೂಪರ್ ಬಿಡಮ್ಮ ಅಂತ. ಯಾವಾಗಾದ್ರೂ ಕಾಮಿಡಿಯಾಗಿ ಏನಾದರೂ ಮಕ್ಳು ನನ್ನದೇ ಅಮ್ಮಂಗೆ ಫುಲ್ ಫ್ಯಾನ್ಸ್ ಇದ್ದಾರೆ ಕಣೋ ಹಂಗೆಲ್ಲ ಮಾತಾಡಬೇಡ ಅಂತ. ನನ್ನ ಮಕ್ಳಿಗೂ ಕೂಡ ಅಷ್ಟೇ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ತೇಜಮ್ಮ ನೋಡ್ಮಾ ನಿನ್ನ ಬಗ್ಗೆ ಎಷ್ಟು ಕ್ಯೂಟಾಗಿ ಮೆಸೇಜ್ ಮಾಡಿದ್ದಾರೆ. ರೂಪಾ ಅಂತ ಒಬ್ರು ಇದ್ದಾರೆ, ಸಿಸ್ಸು ರೂಪಾಶ್ರೀ ಮೇ ಬಿ, ಮತ್ತೆ ಗೀತಾ ಕೇಶವ, ಸುಮಾರು ಜನ ಇದ್ದಾರೆ ಸ್ನೇಹಿತರೆ. ಹೆಸರು ಹೇಳಿಲ್ಲ ಅಂತ ಮಾತ್ರ ಬೈಕೋಬೇಡಿ. ಸುಮಾರು ಜನ ನನ್ನ ಮಕ್ಕಳನ್ನ ಇಷ್ಟಪಡೋರು, ನನ್ನ ಮಗಳನ್ನ ಇಷ್ಟಪಡೋರು ತುಂಬ ಜನ. ಅವ್ರು ಯಾವಾಗಲೂ ತೇಜಮ್ಮ ಕ್ಯೂಟು, ನೀವು ತುಂಬ ಪುಣ್ಯ ಮಾಡಿದೆ. ಅದನ್ನ ಪ್ರತಿಯೊಂದನ್ನು ಓದು ತೋರಿಸ್ತೀನಿ ನಾನು. ನೋಡಿ ಮಕ್ಕಳ ನಿಮ್ಗೆ ಈ ಥರ ಎಲ್ಲ ಮೆಸೇಜ್ ಬಂದಿದೆ ನಿಮ್ಮನ್ನ. ಹೌದಾ ಅಮ್ಮ, ತೇಜುಗಂದ್ರೆ ಅರ್ಥ ಆಗಲ್ಲ, ಇನ್ನು ಚಿಕ್ಕ ಹುಡುಗಿ. ಹೌದಾ ಅಮ್ಮ ಹಂಗೆಲ್ಲ ಮಾಡಿದಾರಾ ಅಂತ ಕೇಳ್ತಾಳೆ. ನನ್ನ ಮಗ ಓ ಬಿಡಮ್ಮ ನೀನು ಸೂಪರ್ ಅಂತಾನೆ. ಅದೇ ಬ್ಯಾಡ್ ಕಮೆಂಟ್ಸ್ ಬಂದಾಗಲೂ ಕೂಡ ನಾನು ಅವ್ರ ಮುಂದೆ ಓದಿ ತೋರಿಸ್ತೀನಿ. ನೋಡು ಮಗನೇ ಈ ಥರ ಹಾಕಿದ್ದಾರೆ, ಮೇ ಬಿ ನಾನು ಏನಾದರೂ ತಪ್ಪು ಮಾಡಿರ್ಬೋದಾ ಅಂತಂದಾಗ ಅವನಿಗೆ ಕೋಪ ಬರುತ್ತೆ. ಅವ್ನು ಹೇಳ್ತಾನೆ ನೀನು ಯಾಕಮ್ಮ ಸುಮ್ಮನೆ ಇರ್ತೀಯಾ, ರಿಪ್ಲೈ ಕೊಡು. ನೋಡಿ ಸೀಸ್ ನಾನು ಹಂಗೆಲ್ಲ ಏನಿಲ್ಲ. ಅದರಲ್ಲೂ ಕೂಡ ನಾನು ಹೆಂಗೆ ಹೇಳ್ತೀನೋ ಹಾಗೆ ಹೇಳ್ತಾನೆ. ನೋಡಿ ಸೀಸ್ ನಾನು ಆ ಥರ ಎಲ್ಲ ಮಾತಾಡಲ್ಲ, ನೀವು ಹಂಗೆಲ್ಲ ಅನ್ಬೇಡಿ ನನ್ನನ್ನು, ನಾನೇನು ಮಾಡಿದ್ದೀನಿ ಅಂತ ನೀವು ಆ ಥರ ಅಂತೀರಾ ಅಂತ ಹೇಳಮ್ಮ ಹಾಕಮ್ಮ ಅಂತಾನೆ. ನಾನೇ ಬಿಡೋ ಆ ಥರ. ನನ್ನ ಮಕ್ಕಳು ಕೂಡ ನನ್ನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಅವ್ರನ್ನ ವಿಡಿಯೋ ಮುಖಾಂತರ ಯಾವಾಗಾದರೂ ಅವ್ರು ಮಾತಾಡೋದನ್ನ ಬಿಟ್ಟು ತೋರಿಸ್ತೀನಿ. ನನ್ನ ಮಕ್ಳಿಗೂ ಕೂಡ ತುಂಬ ಒಳ್ಳೆ ಬುದ್ಧಿ ಕಲಿಸಿದ್ದೀನಿ ಸ್ನೇಹಿತರೆ ನಾನು. ಅಂಥದ್ರಲ್ಲಿ ನೀವು ನನ್ನನ್ನು ಬಂದುಬಿಟ್ಟು ಅವ್ರ ಅಮ್ಮನ್ನ ಅಷ್ಟು ಒಳ್ಳೆ ಅಮ್ಮನ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಬೈದ್ರೆ ನೀವು ಯಾರು ಹೇಳಿ. ಮೊನ್ನೆ ಯಾರೋ ಒಬ್ಬರು ಅಂದಿದ್ದಾರೆ, ಏನೇನೋ ಅಂತ ಇರ್ತಾರಪ್ಪ ಬಂದ್ಬಿಟ್ಟು ಸುಮ್ಮನೆ ನಿಮ್ಗೆ ಹೋಗ್ತಾ ಇಲ್ಲ, ನಿಮಗೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನನಗೆ ಅಂತಲ್ಲ ಸ್ನೇಹಿತರೆ, ದಯವಿಟ್ಟು ಯಾರಾದರೂ ಅಷ್ಟೇ, ಇದೇನು ಗೊಂಬೆ ಆಟ ಅಲ್ಲ, ದೊಂಬರ್ಲಾಟ ಅಂತೂ ಅಲ್ವೇ ಇಲ್ಲ ಅಲ್ವಾ. ಇಲ್ಲಿ ಬಂದು ಕುಣಿಯೋಕ್ಕೋ ಹಾಡೋಕ್ಕೋ ಚಾನ್ಸಸ್ ಇದ್ದರೆ ಹಾಡ್ತಾರೆ ಹೋಗ್ತಾರೆ. ಯೂಟ್ಯೂಬ್ವರೆಗೂ ನಾನು ಹೇಳೋದಾದರೆ ಏನೋ ಅವ್ರವ್ರ ಹೊಟ್ಟೆ ಪಾಡು ಪಾಪ, ಏನೋ ₹1 ಬರುತ್ತೆ, ಇಲ್ಲ ಒಂದು ಫ್ಯಾಷನ್ ಆಗಿರ್ಬೋದು, ಒಬ್ಬೊಬ್ಬರಿಗೆ ಆಸೆ ಇರ್ಬೋದು, ಕೆಲವ್ರಿಗೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಕಷ್ಟ ಆದರೆ ಬಿಟ್ಬಿಡಿ. ಯೂಟ್ಯೂಬಲ್ಲಿ ಒಂದು ಕಮೆಂಟ್ ಬಾಕ್ಸ್ ಇದೆ ಅಂದ್ಬಿಟ್ಟು ನೀವು ಯಾರ್ಯಾರ ಮೇಲೆ ಇರೋ ಫ್ರಸ್ಟ್ರೇಷನ್ ಎಲ್ಲ ತಂದು ಇಲ್ಲಿ ನಮ್ಮಗಳ ಹತ್ರ ಹಾಕಿದ್ರೆ ನಾವೇನು ನಿಮ್ಮ ಮನೆ ಕೆಲ್ಸದವ್ರ, ಇಲ್ಲ ನಿಮ್ಮ ಮನೆ ಆಳುಗಳ? ನೀವು ಬಂದು ನಮ್ಮನ್ನು ಏಕವಚನದಲ್ಲಿ ಮಾತಾಡಿ, ನಮ್ಮನ್ನು ಬೈಯೋದಕ್ಕೆ ನೀವು ಯಾರು? ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಇಷ್ಟೆಲ್ಲ ಕ್ಲಾಸ್ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಟೈಮು ನಿಜವಾಗ್ಲೂ ನೀವು ನನ್ನ ಕತೆಗೆ ಬರಬಾರ್ದು. ಇಲ್ಲ ಬರ್ತೀನಿ, ಮಾಡ್ತೀನಿ, ಇನ್ನೂ ಮಾಡ್ತೀನಿ ಬ್ಯಾಡ್ ಕಮೆಂಟ್ಸ್ ಅಂದರೆ ನಿಮ್ಮ ಕರ್ಮ, ನೀವು ಮಾಡ್ಕೊಂಡು ಹೋಗಿ, ಓಕೆನಾ? ನನಗೇನು ಬೇಜಾರಿಲ್ಲ. ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಂದು 78 ಇರುತ್ತೆ. ಅಯ್ಯೋ ವೆಯ್ಟ್ ಕಡಿಮೆ ಆಗ್ತಾ ಇಲ್ವೇ ಪಾಪ, ನನ್ನನ್ನು ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ. ತಿಪ್ಪರ್ಲಾಗ ಈಗ ಕೂಡ ಒಂದು ಕಸ್ಟಮರ್ ಬಂದಿದ್ರು, ಅವ್ರಿಗೆ ಹೇಳ್ತಾ ಇದ್ದೀನಿ ತಲೆ ಕೆಳಗಡೆ ಇಟ್ಟು ಕಾಲ್ ಮೇಲಕ್ಕೆ ಎತ್ತಾ ಇದ್ದೀನಮ್ಮ, ಈ ವೆಯ್ಟ್ ಲಾಸ್ ಆಗೋದಕ್ಕೆ ನನಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ, ಡೇ ಬೈ ಅಂತ ಎಲ್ಲ ನಾನು ಹೇಳ್ಕೊತೀನಿ. ಬಟ್ ಇಲ್ಲಿ ಬಂದ್ಬಿಟ್ಟು ನೀವು ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ದಯವಿಟ್ಟು ನೀವು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ರಿ, ಓಕೆನಾ? ನೀವು ಫಸ್ಟಿಂದ ನೋಡಿರೋದಾದರೆ ಪ್ರತಿಯೊಂದು ಒಪ್ಕೊತೀನಿ ಸ್ನೇಹಿತರೆ. ನಾನು ಯಾವುದೋ ಏನೇನೋ ಹೇಳ್ಬಿಟ್ಟು ತಪ್ಪೆಲ್ಲ, ಅದು ಇದರಲ್ಲಿ ಬೇರೆ ಡಯಟ್ ಬೇರೆ, ಜೀವನದ ಪ್ರಶ್ನೆ, ಆರೋಗ್ಯದ ಪ್ರಶ್ನೆ 1000 ಸಲ ಯೋಚನೆ ಮಾಡ್ತೀನಿ. ನನ್ನ ಹಸ್ಬೆಂಡ್ 1000 ಸಲ ಹೇಳ್ತಾರೆ, ನೀನು ಬೇರೆ ಬ್ಲಾಗ್ಸು ಅದು ಇದಾದರೆ ಯಾರು ಏನೂ ಕೇಳಲ್ಲ, ಬಟ್ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿನ್ಗೆ ಗೊತ್ತಿದ್ರೆ ಮಾತ್ರನೇ ಹೇಳು, ಇಲ್ಲಾಂದರೆ ತಪ್ಪು ಸಲಹೆಗಳಾಗಲಿ ತಪ್ಪು ಮಾಹಿತಿಗಳಾಗಲಿ ಕೊಡೋಕೆ ಹೋಗ್ಬೇಡ ಅಂತಲೇ ಅವ್ರು ಬೈತಾರೆ ಗೊತ್ತಾ. ಸೊ ನಾನು ಅಷ್ಟೆಲ್ಲ ಕೇರ್ ತೊಗೊಂಡು ನಂದೇನೋ ನಾನು ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಯಾಕೆ ಇಲ್ಲಿ ಬಂದು ಇದು ಮಾಡ್ತಾ ಇದ್ದೀರಾ ಅಲ್ವಾ? ಸೊ
ಈ ವಿಡಿಯೋನ ನನ್ನ ಕಸ್ಟಮರೇ ಅಂತ ಬರ್ತಾ ಇದೆ. ನನ್ನ ಸಬ್ಸ್ಕ್ರೈಬರ್ಸ್ ಏನಾದರೂ ನೋಡಿ ನಿಜವಾಗ್ಲೂ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಮಾತಾಡಿರೋದು ಕರೆಕ್ಟಾ ಇಲ್ಲ ತಪ್ಪಾ ಅಂತ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಹಾಕಿ, ಓಕೆನಾ. ಒಂದು ವ್ಯಕ್ತಿ ತಪ್ಪೇ ಇಲ್ದಿರ ಒಂದ್ಸಲ ಅನ್ನಿಸ್ಕೋಬೋದು, ಬಿಡು ಓಕೆ ಏನೋ ಅಂತ. ಎರಡನೇ ಸಲನೂ ಅನ್ಸ್ಕೊಂತಾರ, ಮೂರನೇ ಸಲ ನಾನು ನಿಜ ಇದುವರೆಗೂ ನೋಡಿರ್ಲಿಲ್ಲ. ಆ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೂಡ ಮಾಡಿರ್ಲಿಲ್ಲ. ನಾನು ಆಗಿರ್ತೀನಿ ನೋಡಿ ಅವ್ರು ಬೈದಿರೋ ಮಾತುಗಳೆಲ್ಲ. ಯಾಕೆ ಅನ್ನೋಕೆ ಹೋಗ್ಬೇಕು? ಒಂದು ವ್ಯಕ್ತಿ ಬಗ್ಗೆ ನಿಮ್ಗೆ ಏನು ಗೊತ್ತು? ಜಸ್ಟ್ ಒಂದು 10 ನಿಮಿಷ ನೋಡ್ತೀರಾ ನನ್ನನ್ನು, ಅಲ್ವಾ? ಸೊ ಅದೇ ಹೇಳ್ತೀನಲ್ಲ, ನಾನು ಯಾರಿಗೂ ಕೆಟ್ಟೋಳು ಬಯಸೋರಲ್ಲ ಅಲ್ಲ. ನನ್ನ ಎಷ್ಟೋ ಜನ ಅದು ಬಾಯಿ ಬಡ್ಕಿ ಅಂತೇಳಿ ಕಾಲದಲ್ಲಿ ಬಾಯಿ ಇಲ್ಲ ಅಂದರೆ ಏನು ಬದುಕಕ್ಕಾಗುತ್ತೆ ಹೇಳಮ್ಮ ನೀನೇ ಹೋಗ್ಲಿ, ಅಲ್ವಾ? ಸೊ ನಾನು ಹೆಂಗೆ ಗೊತ್ತಾ, ನನ್ನ ಸರೌಂಡಿಂಗ್ ಇರೋರನ್ನ ನಾನು ಖುಷಿಯಾಗಿ ಇಟ್ಕೋಬೇಕು. ಖುಷಿಯಾಗಿರ್ತೀನಿ. ನಾನು ಎಷ್ಟು ಜಾಲಿಯಾಗಿರ್ತೀನಿ ಗೊತ್ತಾ. ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಷ್ಟು ಇಷ್ಟಪಡ್ತಾರೆ ನನ್ನನ್ನು. 2 ಡೇಸ್ ಫೋನ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ, ನೀನು ಯಾಕೆ ಮಾತಾಡಿಲ್ಲ, ಅಷ್ಟು ಇಷ್ಟಪಡ್ತಾರೆ. ಯಾಕೋ ನಾನು ನೋಡಿದ್ರೆ ಅಷ್ಟು ಕೆಟ್ಟೋಳ್ ಥರ ಕಾಣ್ತೀನೇನೋ, ಬಟ್ ನನ್ನವರೆಗೂ ಐ ಆಮ್ ಸೋ ಹ್ಯಾಪಿ. ಇರೋ ಪುಟ್ಟ ಪ್ರಪಂಚದಲ್ಲಿ, ಇರೋ ಪುಟ್ಟ ಫ್ಯಾಮ್ಲಿಯಲ್ಲಿ, ಇರೋ ಪುಟ್ಟ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ತುಂಬ ಖುಷಿಯಾಗಿದ್ದೀನಿ ಸ್ನೇಹಿತರೆ. ನೀವು ಬಂದು ಈ ಥರ ಕಮೆಂಟ್ ಮಾಡಿ ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಡಿ, ಓಕೆನಾ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಕೈ ಎತ್ತಿ ಮುಗಿತೀನಿ. ಯಾರಾದರೂ ಅಷ್ಟೇ ನಾನು ಹೇಳೋದು, ನನ್ನ ಡಯಟ್ ವ್ಲಾಗ್ಸ್ ನಿಮಗೆ ಉಪಯೋಗ ಇಲ್ಲ, ನನ್ನ ಡಯಟಿಂದ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ, ಅಥವಾ ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗಲ್ಲ, ನಾನು ಅನ್ಕೊಂಡ್ರೇ ಇಷ್ಟ ಆಗಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ನೋಡೋಕ್ಕೆ ಹೋಗಬೇಡಿ. ಯಾರು ನೋಡಿ ಅಂತ ಹೇಳ್ತಾರೆ, ಅಲ್ವಾ? ಯೋಚನೆ ಮಾಡಿ. ಇನ್ನೊಂದು ಏನು ಗೊತ್ತಾ, ನಾನು ಯೋಚನೆ ಮಾಡಿದ್ದು ಒಂದೇ ಒಂದು ವಿಷಯ ಏನಪ್ಪ ಅಂತಂದರೆ, ಇವರು ನನ್ನ ಡೈಲಿ ಒಂದು 10 ನಿಮಿಷ ನೋಡಿ ಒಂದು 10 ನಿಮಿಷ ಹಾಕ್ತೀನಾ, ಇನ್ನೊಂದು 2-3 ನಿಮಿಷ ಎಕ್ಸ್ಟ್ರಾ ಅನ್ಕೊಳ್ಳಿ, ಒಂದು 10-12 ನಿಮಿಷ ವಿಡಿಯೋ ಹಾಕೋದಕ್ಕೆ ನೋಡಿ ಬೇಜಾರಾಗ್ಬಿಟ್ಟು ಪಾಪ ನನ್ನ ಮೇಲೇ ಈ ಥರ ಕೋಪ ತೋರಿಸ್ತಾರೆ ಅಂತಂದರೆ, ಈ ಥರ ಎಲ್ಲ ಪದ ಬಳಸ್ತಾರೆ ಅಂತಂದರೆ, ಪಾಪ ಇವ್ರ ಮನೇಲಿರೋ ಮಕ್ಕಳು ಮರಿಗಳು ಗಂಡನು ಹೆಂಗೆ ಬೇಕು ಇವ ಅಮ್ಮನ ಹತ್ರ ಅಂತ, ಅಲ್ವಾ? ಇನ್ನು ಹೆಂಗೆಲ್ಲ ಬೈಬೋದು ಅಂತ ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೀನಿ. ನಿಜವಾಗ್ಲೂ ಎಮ್ಮೆ ಅಂತ ನಿಮ್ಮ ಮನೇಲಿ ಕರೀತಾರಾ? ಅದಕ್ಕೆ ನೀವು ಬಂದು ನನ್ನನ್ನು ಇಲ್ಲಿ ಕರೀತಾ ಇದ್ದೀರಾ? ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ ಅಂತ ನಿಜವಾಗ್ಲೂ ರಿಪ್ಲೈ ಕೊಟ್ಟಿದ್ದೀನಿ. ಬೇಕಾದ್ರೆ ಹೋಗಿ ನೋಡಿ. ಯಾಕೆ ಅನ್ನೋಕೆ ಹೋಗ್ಬೇಕು, ಅಲ್ವಾ? ದಪ್ಪ ಇದ್ಬಿಟ್ರೆ ಎಮ್ಮೆಗಳ? ನೀವೇ ಹೇಳ್ಬಿಡ್ರಿ. ಎಷ್ಟು ಜನ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ಹಿಂಗೆ ಜನ ನಮ್ಮನ್ನು ಕೆಟ್ಟವ್ರು ಮಾಡೋದು. ಒಳ್ಳೆಯವ್ರಿಗೆ ಯಾವತ್ತೇ ನೋಡಿ ನಾವು ಎಷ್ಟು ಒಳ್ಳೇದಾಗಿ ಮಾತಾಡ್ತೀವಿ, ಒಬ್ರು ಕೆಟ್ಟದ್ದು ಬಯಸಲ್ಲ ಅಂದರೆ ಅವ್ರು ಮುಂದೆ ಒಂದು ಹಿಂದೆ ಒಂದು ನಮ್ಮ ಬಗ್ಗೆನೇ ಇದು ಮಾಡ್ತಾರೆ. ಯಾಕಪ್ಪ ಹಂಗೆ ಮಾತಾಡ್ಕೋಬೇಕು? ನೀವೇ ಹೇಳ್ರಿ. ಮಾತಾಡಬಾರ್ದು ಆ ಥರ. ಒಂದು ವ್ಯಕ್ತಿ ಬಗ್ಗೆ ಏನು ಗೊತ್ತಾ, ನೀನು ತಪ್ಪು ಅಂತ ಈಗ ನಾನೇ ಹೇಳ್ತಾ ಇದ್ದೀನಿ. ನಂದೇ ಈಗ ನೀನು ಮಾಡಿರೋದು ತಪ್ಪು ಅಂತ ತೋರಿಸಿದ್ರೆ ನೋಡಿ, ನಿಮ್ಮನ್ನ 1 ಬೆರಳೆ, ಬಟ್ ನನ್ನನ್ನು 3 ಬೆರಳು ತೋರಿಸ್ತಾ ಇದೆ. ಫಸ್ಟ್ ನಿಂದು ನೀನು ನೋಡ್ಕೊ, ಆಮೇಲೆ ಇನ್ನೊಬ್ರಿಗೆ ತೋರ್ಸೋಕೆ ಹೋಗು ಅಂತ, ಓಕೆನಾ? ಫಸ್ಟ್ ನಾವು ಹೇಗಿದ್ದೀವಿ, ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಕು, ಓಕೆನಾ? ಯಾರಾದರೂ ಅಷ್ಟೇ ಬ್ಯಾಡ್ ಕಮೆಂಟ್ಸು ನನ್ನ ಒಬ್ಬಳಿಗೆ ಅಂತಲ್ಲ, ಯಾರಿಗಾದ್ರೂ ಏನಕ್ಕೆ ಮಾಡೋಕ್ಕೆ ಹೋಗ್ಬೇಕು, ಅಲ್ವಾ? ಅವ್ರ ಹೊಟ್ಟೆಪಾಡು, ಅವ್ರ ಪರಿಸ್ಥಿತಿ, ಅವ್ರಿದು ಏನಿರುತ್ತೋ. ನಾನು ಏನಕ್ಕೆ ಹೇಳಿ ಪದೇ ಮತ್ತೆ ಬ್ಯಾಕ್ ಬರೋದು ಅಂದರೆ ನಂತರ ಎಷ್ಟೋ ಜನ ಇರ್ತಾರೆ. ಇದು ನನಗೆ ಆ ಥರ ಆಗ್ತಿದೆ. ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ನಿಜ, ನಾನು ಸುಮಾರು ಜನ ನೋಡಿದ್ದೀನಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿಬಿಟ್ಟು ಅವರಿಂದ ಆಗ್ತಾ ಇಲ್ಲ. ಸೇಮ್ ಇದೇ ಥರ ಆಗ್ಬಿಟ್ಟು ನನ್ನ ಚಾನೆಲ್ ನೇಮ್ಗಳೆಲ್ಲ ಪಾಪ ನಾನು ಹೇಳಬಾರ್ದು, ಆ ಥರ ಅದು ತಪ್ಪಾಗುತ್ತೆ. ಒಂದು 3-4 ಚಾನಲ್ ನೋಡಿದ್ದೀನಿ, ಚೆನ್ನಾಗಿ ಒಂದು 10-12 kg 15 kg ಚೆನ್ನಾಗಿ ಲಾಸ್ ಆಗಿ ಅಲ್ಲಲ್ಲಿಗೆ ಬಿಟ್ಬಿಟ್ಟಿದ್ದಾರೆ. ಮೇ ಬಿ ನಾನು ಒಬ್ಳೆ ಅನಿಸುತ್ತೆ. ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಪ್ರಯತ್ನಕ್ಕೆ ನಿಮ್ಮಿಂದ ಆದರೆ ನೀವು ಸಾಥ್ ಕೊಡಿ. ನಾನು ಹೇಳ್ತಾ ಇರೋದು, ಎಷ್ಟು ಜನ ಸ್ಟಾಪ್ ಮಾಡಿ ಕಂಪ್ಲೀಟಾಗಿ ಚಾನಲಲ್ಲಿ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇಲ್ಲ. ಎಷ್ಟೋ ಜನ ನೋಡಿದ್ದೀನಿ ನಾನು. ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ. ಅವರಿಂದ ಆಗ್ತಾ ಇಲ್ವೋ ಇಲ್ಲ ಪಾಪ ಬೇರೆ ಏನು ಪ್ರಾಬ್ಲಮ್ ಇದೆಯೋ ನಮಗೆ ಗೊತ್ತಿಲ್ಲ, ಅಲ್ವಾ? ಸೊ ಬಟ್ ನಾನು ಏನು ಗೊತ್ತಾ, 1 ತಿಂಗಳು ಸುಮ್ಮನೆ ಇರ್ತೀನಿ, ಮತ್ತೆ ಓಡ್ ಬರ್ತೀನಿ. ಯಾಕಂತಂದರೆ ನನಗೆ ನನ್ನ ಒಂದು ಟಾರ್ಗೆಟ್ ರೀಚ್ ಆಗೋದು ತುಂಬ ಮುಖ್ಯ. ನನಗೆ ತುಂಬ ಇಷ್ಟ ಸಣ್ಣ ಆಗಬೇಕು ಅಂತ. ನಾನು ಮೊನ್ನೆನೇ ಹೇಳಿದ್ದೀನಿ, ಈ ಜುಲೈ 14ಗೆ ನನ್ನ ಬರ್ಡೇ ಇದೆ, ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅಷ್ಟೊತ್ತಿಗೆ ಏನಾದರೂ ಆಗಲಿ ನಾನು ಸಣ್ಣ ಆಗಬೇಕು ಅಂತ ಆಗ್ತೀನಿ. ದೇವ್ರ ಬೇಗ ಆಗೋದ್ರೆ ನಿಮ್ಮಂಥವ್ರ ಬಾಯಿಗಳೆಲ್ಲ ಮುಚ್ಚಿಸ್ಬೋದು ಅಂತ ಕೂಡ ಅನ್ಸ್ಕೊಂಡಿದ್ದೀನಿ. ಯಾಕೆ ಇವ್ರ ಹತ್ರ ಎಲ್ಲ ಅನ್ನಿಸ್ಕೋಬೇಕು? ಕೆಲವೊಂದ್ಸಲ ನಾನು ಬ್ಯಾಡ್ ಕಮೆಂಟ್ ಹಾಕಿದಾಗ ಅಯ್ಯೋ ಹೋಗ್ಲಿ ಬಿಡು, ನಾನು ಮಾಡ್ತಾ ಇರೋದು ನನ್ನನ್ನು ನಾನೇ ಡಿಗ್ರೇಡ್ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಹಿಂಗೆ ಅಲ್ವಾ, ಅದಕ್ಕೆ ಅವ್ರು ಈ ಥರ ಎಲ್ಲ ಅಂತಿದ್ದಾರೆ ಅಂತ. ಅವಾಗ ನನ್ನ ಮೇಲೆ ಕೋಪ ಬರುತ್ತೆ. ನೋಡು, ನೀನು ಮಾಡ್ಕೊಳ್ಳೋದಕ್ಕಲ್ವಾ, ಹಿಂಗೆ ಮಾಡಬೇಡ, ಚೆನ್ನಾಗಿ ಮಾಡು ಅಂತ ನನಗೆ ನಾನು ಪುಷ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ನನಗೆ ಇದರಿಂದ ಬೇಜಾರಾಗಿದೆ ಅಂತಲ್ಲ,
ಹರ್ಟ್ ಆಗಿದೆ. ಓಕೆನಾ? ನೀವು ಆ ಥರ ನನಗೆ ಮಾತಾಡೋದು ತುಂಬ ತಪ್ಪು. ಮಾತಾಡೋಕ್ಕೂ ಹೋಗಬಾರ್ದು. ಮಾತಾಡಬೇಡಿ. ನಿಮ್ಗೇನಾದರೂ ನನ್ನಿಂದ ಹೆಲ್ಪ್ ಇಲ್ಲ ಅಂದರೆ ನೀವು ಇದು ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ? ವಿಡಿಯೋನೇ ನೋಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಬಾಯಿ ಇದೆ ಒಂದು ಕಮೆಂಟ್ ಒತ್ತೋದು ABCDಗಳಿದ್ದಾವೆ ಅಂತ ಏನಂದರೆ ಅದು ಒತ್ತೋದು ತಪ್ಪು. ನಾನು ಹೇಳ್ದಂಗೆ ನಾನಾಗಿರೋದಕ್ಕೆ ಇಷ್ಟವರೆಗೂ ಸುಮ್ಮನೆ ಇದ್ದೀನಿ. ವಿಡಿಯೋ ಮಾಡಬಾರ್ದು ಅಂದ್ಕೊಂಡೇ ಇದ್ದೆ. ಬಟ್ ನೀವು 4-5 ಕಮೆಂಟುಗಳು ನೋಡಿ ಸ್ವಲ್ಪ ಕೋಪ ಬಂದು ಸ್ವಲ್ಪ ಫ್ರಸ್ಟ್ರೇಷನ್ ಜಾಸ್ತಿಯಾಗಿ ಮಾಡಿದ್ದೀನಿ. ಓಕೆನಾ? ದಯವಿಟ್ಟು ಇನ್ನೊಂದ್ಸಲ ಕಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಇಲ್ಲ ಇಷ್ಟ ಇಲ್ಲ ಅಂದರೆ ನಮಸ್ಕಾರ, ಬರಲೇಬೇಡಿ. ಓಕೆನಾ? ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿ ಸಬ್ಸ್ಕ್ರೈಬರ್ಸ್ ಯಾರಿಗೂ ಅಲ್ಲ, ನನ್ನನ್ನು ಇಷ್ಟಪಡೋರು, ನನ್ನ ಚಾನೆಲ್ನ ಇಷ್ಟಪಡೋರ್ಗೆ ಯಾರಿಗೂ 000 ಏನೂ ಇಲ್ಲ. ಓಕೆನಾ? ತುಂಬ ಖುಷಿ ಇದೆ ನನಗೆ. ಓಕೆನಾ? ನಿಯತ್ತಾಗಿ 100 ಜನ ನೋಡಿದ್ರು ಸಾಕು ನನ್ನ ಚಾನಲ್ನ. ಅಷ್ಟು ಖುಷಿ ಇದೆ ನನ್ನ ಚಾನಲ್ ಬಗ್ಗೆ, ನನ್ನ ಒಂದು ಡಯಟ್ ಬಗ್ಗೆ. ಓಕೆನಾ? ಸೊ ದಯವಿಟ್ಟು ನೋಡ್ಕೊಂಡು ಮಾತಾಡಿ. ಓಕೆನಾ? ಇಷ್ಟೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದೆ, ಮಾತಾಡಿದ್ದೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ಇದನ್ನು ಈಗಲೇ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್.